ಇವಾಗ ಹೆಂಗೆ ಮಾಡಲಿ ನಾನು? ನನ್ನ ಗಂಡನ ಹತ್ರ ಹೋಗ್ಲೋ, ನಮ್ಮ ಅಮ್ಮನ ಹತ್ರ ಇರಲೋ? ನಾನೇನಾದರೂ ಅಲ್ಲಿಗೆ ಹೋದ್ರೆ ನನ್ನ ಬಾಣತನ ಮಾಡೋರು ಇದಲ್ಲ. ಅಮ್ಮ ಅಮ್ಮ, ಯಾಕೆ ಏನಾತೆ? ಆಗ್ಲಲ್ಲ ಅಮ್ಮ ಅಮ್ಮ ಅಂತ ಬಡ್ಕೊಂತೀಯ? ನಾನು ನಾನು ನೋಡ್ಕೊಂತೀನಿ ಸುಮ್ಮನೆ. ಅವ್ನು ಒಂದೆರಡು ದಿನ ಬಿಸಾಕೊಂಡು ಅವ್ನು ಬುದ್ಧಿ ಕಲ್ಕೋಬೇಕಂದ್ರೆ ಒಂದೆರಡು ದಿನ ಬಿಸಾಕೊಂಡು ಸುಮ್ಮನಿರು ಅಂತ ತಾನೇ ನಾನು ಹೇಳಿದ್ದು ನಿನಗೆ. ಬಾ ಸುಮ್ಮನೆ ಎದ್ದು ಬಾ. ಅಮ್ಮ, ನನಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ ಅಮ್ಮ. ಅಮ್ಮ, 9 ತಿಂಗಳವರೆಗೂ ಇಲ್ಲೇ ಎಲ್ಲಾದರೂ ಬಾಡಿಗೆ ಮನೆ ಮಾಡಿಕೊಂಡು ಇಲ್ಲೇ ಇರ್ತೀವಮ್ಮ. 9 ತಿಂಗಳಾದ್ಮೇಲೆ ಬರ್ತೀನಿ ಅಮ್ಮ ಡೆಲಿವರಿಗೆ. ಹಾಂ, ಹಂಗೆ ಮಾಡ್ಲಾ? ಸುಮ್ಮನೆ ಇವಾಗ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲಮ್ಮ ನನ್ನ ಕೈಲಿ. ಅದನ್ನೇ ಹೇಳಿದ್ದು. ಬೇಕಾದ್ರೆ ಹೋಗು, ನಿನ್ನ ಗಂಡ ಬೇಕಂದ್ರೆ 9 ತಿಂಗಳಿಗೆ ಬಾ, ಅಲ್ಲೇ ಇರು. ಹೋಗಿ ನಿಮ್ಮ ಮನೆಯಾಗೆ ನಿಮ್ಮ ಅತ್ತೆ ನಿಮ್ಮ ಮಾಮನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಅಲ್ಲೇ ಇರು. ಬೇಕಾದರೆ 9 ತಿಂಗಳು ಬಿದ್ಮೇಲೆ ಬಾ. ನಾನೆಲ್ಲ ಬಾಣತನ ಮಾಡೋಕ್ಕೆ ಕರ್ತವ್ಯ ಐತೆ. ತಾಯಿಯಾದಳು ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ನಾನು ನಿನಗೆ ಅದನ್ನೇ ಹೇಳಿದ್ದು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸುಗುಣ. ನಿನಗೆ ಗೊತ್ತಾಗಲ್ಲ ಕಣೆ. ಈಗ ನಾವಿದ್ವಿ 3 ತಿಂಗಳು 4 ತಿಂಗಳು ಇದ್ವಿ. ನಾನು ಇಲ್ಲ ಅಂತ ಹೇಳಲ್ಲ, ನೀನು ಹೇಳ್ಬೋದು 3-4 ತಿಂಗಳು ನಮ್ಮ ಮನೇಲಿ ಇದ್ರಲ್ಲಮ್ಮ ನೀವು ಅಂತ ಹೇಳಿ ನೀನು ಹೇಳ್ತಾ ಇದೀಯಾ. ಆದರೆ ನಾವು ಹಿಂಗೆಲ್ಲ ಮಾಡಲಿಲ್ಲಮ್ಮ. ಸುಮ್ಮನಿರಮ್ಮ ಸಾಕು. ನೀವು ಅಕ್ಕಯ್ಯ ನಾವೆಲ್ಲ ಬೇರೆ ಮನೆ ಮಾಡಂಗೆ ಮಾಡಿದ್ದೆ. ನೀವು ಇವಾಗ ಪಾಪ ವರ್ಷ ಅವ್ರ ಮೇಲೆ ರೇಗಾಡ್ತಿದ್ರ. ಎಷ್ಟು ದಿವಸ ಇದ್ರಿ ಹೇಳು? 3-4 ತಿಂಗಳು ಇದ್ರಿ. ಎಷ್ಟು ದಿವಸ? ಅಯ್ಯೋ, ನಾವು ಬರ್ತೀವಿ ಅನ್ನಮ್ಮ. ನೀನೇನೆ ಇರಮ್ಮ, ಇನ್ನೊಂದು ಹೇಳ್ತೀನಿ ಇರಮ್ಮ, ಇರು ಅಂತ ಹೇಳಿ ನೀನೇ ಉಳಿಸ್ಕೊಂಡಿದ್ದು. ನಾವು ಹೊರಟಿದ್ವಿ. ಅಲ್ಲ ಪಾಪ, ಅವ್ರೇನೋ ಮಾತಾಡಿದ್ರೆ ನೀವು ಅಷ್ಟು ದಿವಸ ಇದ್ದಾಗ ಅವ್ರೇನೇನು ಒಮ್ಲಿಲ್ಲ ಆಡಲಿಲ್ಲ. ನೀವು ಇವತ್ತು ಅವ್ರನ್ನ ಮನೆಯಿಂದ ಬ್ಯಾಗ್ ತೆಗ್ದು ಹೊರಕೆಸ್ತು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರೆ ಅವ್ನು ಚಿಕ್ಕೋರು, ಅವ್ನು ಹೇಳಿದ್ರೆ ಅವ್ರಿಗೆ ಮರ್ಯಾದೆ ಇರುತ್ತೆ. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಮನಸ್ಸಿಗೆ. ನನ್ನ ಗಂಡನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅಳಿ ಅನ್ನೋದೊಂದು ಸ್ವಲ್ಪನೂ ಮರ್ಯಾದೆ ಕೊಡಲಿಲ್ಲಲ್ಲಮ್ಮ ನೀವು. ಪಾಪ ಅವ್ರಿಗೆ ಅಷ್ಟು ಅವಮಾನ ಮಾಡಿದ್ರಿ. ಇವಾಗೆಲ್ಲ ಅವ್ರ ಪಾಪ ಇಲ್ಲಿ ಎಷ್ಟು ಬೇಜಾರಾಗವ್ರು ಅಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಈಗಳೇ ಅಷ್ಟು ಮಾಡು. ಹೋಗೋದಾದರೆ ಇಲ್ಲೇ ಮಸ್ತ ಬಾಡಿಗೆ ಮನೆಗಳು ಯಾವ ಮನೆ ಯಾರನ್ನ ಸಿಗ್ತವೆ. ನಮ್ಮೂರಾಗೇನು ಬಾಡಿಗೆ ಮನೆಗೇನು ತೊಂದರೆ ಇಲ್ಲ, ಸಿಗ್ತವೆ. ಅದನ್ನ ಅದು ನೋಡ್ಕೊಂಡು ಇರು. ಬೇಕಾದ್ರೆ 9 ತಿಂಗಳ ಹಬ್ಬ ನಾನು ಬೇಕಾದ್ರೆ ಬಾಣ್ತನ ಮಾಡ್ತೀನಿ. ನೀವಿಬ್ರು ಗಂಡ ಹೆಂಡ್ತಿ ನಿಮ್ಮ ಪಾಡಿಗೆ ನೀವಿದ್ರೆ, ಈಗ ಎಲ್ಲರೂ ಒಂದೇ ಮನೆಗಿದ್ರೆ ಯಾವಾದರೂ ಒಂದು ಗೊತ್ತಿರ್ತವೆ. ನಮಗೂ ಸಿಟ್ಟು ಬರುತ್ತೆ, ಮಾತಾಡ್ತೀವಿ. ಇವಾಗ ನನ್ನ ಮಗನ ನಾನು ಆಗ ಅದಕ್ಕೂ ಸಣ್ಣ ಪುಟ್ಕೊ ನಿನ್ನ ಗಂಡ ತಿಳ್ಕೊಂಬೋದು, ನನಗೆ ನೋಡಿ ಸೈಸ್ಕೆಮಕ್ಕೆ ಇಲ್ದಂಗೆ ಆಗೋದು, ಅದೆಲ್ಲ ನಮಗೆ ನೋಡೋಕ್ಕಾಗಲ್ಲ. ಬೇಕಾದ್ರೆ ಬೇರೆ ಇರಿ ಗಂಡ ಹೆಂಡ್ತಿ ಅಷ್ಟೇ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. 9 ತಿಂಗಳ ಹಬ್ಬ ಅದೇನು ಮಾಡೋಕ್ಕರ್ತವೆ ಮಾಡ್ತೀನಿ. ಸರಿ, ನಾನು ಅಷ್ಟೇ ಹೇಳೋದು, ಆಗ್ಲೆಲ್ಲ ಹೇಳಕ್ಕೆ ಹೋಗಲ್ಲ. ಅಯ್ಯೋ, ವಿಜಿ ಬರ್ತಾ ಇದ್ದಾಳೆ. ವಿಜಿ ಬಾರೆ ಇಲ್ಲಿ. ಏನು ಹೇಳಿದ್ರೆ ವರ್ಷ ಅವರು ಅಲ್ಲೇ ಇದ್ದಾರೇನೆ? ಅವನೇ ಪಾಪಜ್ಜಿ ಅಲ್ಲೇ ಇದ್ದಾರೆ. ನಾನು ಹೋಗಿ ಕರೆದೆ, ಬರ್ರಿ ನಮ್ಮ ಮನೇಲಿ ಇರುವಂತ್ರಿ, ಹೋಗ್ಬೇಡಿ ಅಂತ. ಅದಕ್ಕೆ ಟೌನಲ್ಲಿ ಹೋಗಿ ಯಾವುದಾದ್ರೂ ಒಂದು ಮನೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ರು ಕಣೆ ಸುಗುಣ. ಅದಕ್ಕೆ ಸುಮ್ಮನೆ ಟೌನಿಗೆ ಯಾಕೆ ಹೋಗ್ತೀರಾ? ನಮ್ಮ ಮನೆ ಹತ್ರ ನಮ್ಮದೇ ಒಂದು ಮನೆ ಐತೆ, ಅಲ್ಲೇ ಇರ್ರಿ ಅಂತ ಹೇಳಿ ಹೇಳ್ತಾ ಇದ್ದೆ ಕಣೆ ಸುಗುಣ. ಪಾಪ ಅವರು ಬೇಜಾರಾಗ್ಬಿಟ್ಟವ್ರೆ ಕಣೆ ತುಂಬಾನ. ಅಯ್ಯೋ, ಏನೇ ಮಾಡೋದು ಇವಾಗ? ನನಗೆ ಇಂಥ ಪರಿಸ್ಥಿತಿ ಇಲ್ಲ ಅಂದರೆ ನಾವೆಲ್ಲಿ ಬೇಕಾದ್ರೂ ಇರ್ತಿದ್ವಿ, ಯಾವ ಮನೆ ಬೇಕಾದ್ರೂ ಮಾಡ್ಕೊಂಡು ಇರ್ತಿದ್ವಿ ಕಣೆ. ಇವಾಗ ನನಗೆ ಹಿಂಗೆ ಐತಲ್ಲ, ಅದಕ್ಕೆ ನಮ್ಮ ಅಮ್ಮನ ಹತ್ರ ಹೇಳಿದ್ದೀನಿ 9 ತಿಂಗಳಿಗೆ ಬಿದ್ದಿದ ತಕ್ಷಣ ಬರ್ತೀನಿ ಕಣಮ್ಮ ಅಂತ ಹೇಳಿ. ಸ್ವಲ್ಪ ದಿನ ಇಲ್ಲೇ ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಕಣೆ. ವಿಜಿ, ನಿಮ್ಮ ಮನೆ ಐತೆ ತಾನೇ ಇಲ್ಲಿ? ಐತಲ್ಲೇ, ಅಲ್ಲೇ ನಮ್ಮದೇ ಪಕ್ಕದಲ್ಲಿ, ಅಲ್ಲೇ ಅಕ್ಕಪಕ್ಕದಲ್ಲಿ ಇರಬೇಕಾದ್ರೆ ಸುಮ್ಮನೆ ಬೇರೆ ಕಡೆ ಯಾಕೆ ಹೋಗೋದು? ಅದಕ್ಕೆ ಅವರು ಟೌನಲ್ಲಿ ಮನೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಟೌನಲ್ಲಿ ಬೇಡ, ಎಲ್ಲೂ ಬೇಡ, ಸುಮ್ಮನೆ ನಮ್ಮ ಮನೆ ಹತ್ರನೇ ಬರ್ರಿ, ಅಲ್ಲೇ ಮಾಡಿರಂತೆ ಮನೆನ. ಬೇಕಾದರೆ ಇಲ್ಲಿರ್ರಿ, ಸುಗುಣ ಅವ್ರಮ್ಮರ ಮನೆಯಲ್ಲೇ ಬೇಕಾದ್ರೆ ಇರ್ತಾಳೆ. ಸ್ವಲ್ಪ ಸಾಂಬಾರು ಗಿಂಬಾರು ಏನಾದರೂ ತಂದು ಕೊಡ್ತಾಳೆ, ನಾನು ಮಾಡ್ತಾನೆ ಇರ್ತೀನಿ ತಿಂಡಿ ಅದನ್ನೆಲ್ಲನ. ಇಬ್ಬರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಒಟ್ಟಿಗೆ ಹೆಂಗೂ ಬೇಗ ಮಾಡಿಬಿಡ್ತೀನಿ. ಬೇಕಾದರೆ ಸ್ವಲ್ಪ ತಿಂಡಿ ಆದರೂ ಕೊಡ್ತೀನಿ ನಾನು, ಹೆಂಗೋ ಮಾಡ್ಕೊಂಡಿರ್ರಿ ಪಾಪ ಇದೊಂದು ಡೆಲಿವರಿ ಆಗೋವರೆಗೂ ಅಂತ ಹೇಳ್ದೆ ಕಣೆ. ಅದಕ್ಕೆ ನೀವು ಅಂತ ಹೇಳಿದ್ರು. ಅದಕ್ಕೆ ನೀನು ಇಲ್ಲೇ ಇರ್ತೀಯಾ? ಇಲ್ಲ ಕಣೆ, ನನಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ. ನಾವು ಯಾವತ್ತೂ ಒಬ್ರಿಗೊಬ್ರು ಯಾವತ್ತೂ ಬಿಟ್ಟಿಲ್ಲ ಗೊತ್ತಾ? ನಾವಿಬ್ಬರು ಗಂಡ ಹೆಂಡ್ತಿ ಯಾವಾಗಲೂ ಖುಷಿಯಾಗಿ ನಾವು ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದೀವಿ. ನಾವು ಯಾವತ್ತೂ ಜಗಳ ಅನ್ನೋದು ಮಾಡ್ಕೊಂಡಿಲ್ಲ ಕಣೆ. ನನಗೆ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ. ಬೇಕಾದರೆ 9 ತಿಂಗಳಿಗೆ ಬಿದ್ದಾಗ ಬರ್ತೀನಿ. ಅಲ್ಲೇವರೆಗೂ ಈಗ ಗ್ಯಾಸಲ್ಲೆಲ್ಲ ಮಾಡೋದಲ್ಲ, ಅಡುಗೆ ಗಿಡ್ಗೆ ಎಲ್ಲನ ಮಾಡ್ಕೊಂಡಿರ್ತೀನಿ ಕಣೆ. ವಿಜಿ, ಏನಂತಮ್ಮ? ಏನು ಮಾಡ್ಕೊಂಡ್ರು ಸುಗುಣರು? ಅಯ್ಯೋ ಅಕ್ಕ, ಅವ್ರದ್ದು ಏನು ಹೇಳ್ತೀಯ ನೋಡಕ್ಕ. ಮಂಜಂಟಿ ಸ್ವಲ್ಪನಾದ್ರೂ ಕನಿಕರ ಬೇಡವಾ? ಇವಾಗ ಹೋಗು 9 ತಿಂಗಳಿಗೆ ಬೇಕಾದರೆ ಬಾ ಅಂತ ಹೇಳ್ತಾ ಇತ್ತಂತೆ. ಅಲ್ಲ ಇರಮ್ಮ, ಅವನೆಲ್ಲಾದರೂ ಇರ್ತಾನೆ ಬೇರೆ ಮನೆ ಮಾಡ್ಕೊಂಡು ಅಂತ ಹೇಳ್ಬೇಕಾ? ಹೋಗು ಅಂತ ಹೇಳ್ತಾ ಐತೆ ನೋಡಕ್ಕ. ನನಗೆ ಬೇಜಾರಾಗ್ತೈತೆ. ಅಯ್ಯೋ, ಇವಾಗ ಮಕ್ಕಳಿಲ್ದಾರ ಇಲ್ಲಪ್ಪ ಅಂತಾರೆ. ಹೆಂಗೂ ಆಗಿದ್ದಾವೆ ಸುಗುಣನಿಗೆ, ಹೆಂಗೂ ಬಿಡತ್ಲಾಗ ಆಗೈತೆ. ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬೇಡವಾ ಈ ಮಂಜಂಟಿಗೆ? ಸುಗುಣ, ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲೇನೆ ನಮ್ಮೂರಾಗೆ ಮನೆ ಬಾಡಿಗೆಗಳು ಮಸ್ತ್ ಸಿಗ್ತವೆ. ಸುಮ್ಮನೆ ಯಾವುದಾದ್ರೂ ಇಲ್ಲೇ ಮನೆ ಬಾಡಿಗೆ ಮಾಡ್ಕೊಬಿಟ್ಟು ಇಲ್ಲೇ ಇರು ಸುಗುಣ. ಇಲ್ಲೇ ಬೇಜಾನ್ ಮನೆಗಳು ಸಿಗ್ತವೆ ಅಷ್ಟೇ.
ಇವಳು ಹೇಳ್ದಂಗೆ ಇಲ್ಲೇ ಇದ್ದು ಸುಮ್ಮನೆ ಈಗ ಎಲ್ಲ ಒಂದೇ ಹತ್ರ ಇದ್ದರೆ ಸುಮ್ಮನೆ ಜಗಳ ಏನಾದರೂ ಒಂದು ಕೇಣಿ ಕಿತಾಪತಿ ಏನಾದರೂ ಒಂದು ಬರ್ತವೆ. ಸುಮ್ಮನೆ ಇಲ್ಲಿ ಒಂದು ಸ್ವಲ್ಪ ದೂರ ಆಗುತ್ತಲ್ಲ, ಹೆಂಗೂ ಇದು ನಿಮ್ಮ ಮನೆ ಮರೆ ಆಗುತ್ತೆ, ನಿಮ್ಮ ಅಮ್ಮರ ಮನೆಗೂ ವಿಜಿರ್ ಮನೆಗೂ ಸ್ವಲ್ಪ ಮರೆ ಆದರೆ ಹಂಗೆ ಕಣ್ಣಿಗೆ ಕಾಣಿಸಲ್ಲ. ಒಂದೇ ಹತ್ರ ಇದ್ದರೆ ಹಂಗೇನೆ ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇರಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ನಿಮ್ಮ ಅಮ್ಮಗೂ ಆಗಲ್ಲ. ಅವನು ಪ್ರವೀಣು ಹಂಗೆ ಸಿಟ್ಟಾನು, ನಿಮ್ಮ ಅಮ್ಮನೂ ಸಿಟ್ಟಿಂದೇನೆ, ನಿನ್ನ ಗಂಡನೂ ಸಿಟ್ಟಾನೆ. ಅಯ್ಯೋ ಪಾಪ ಏನು ಮಾಡೋಕ್ಕಾಗಲ್ಲ. ಇದೊಂದು ಇಲ್ದಿದ್ರೆ ಹೆಂಗೋ ಮಾಡ್ಕೊಂತಿದ್ದತ್ತ ನೀನು. ಅಕ್ಕ ನಾನು ಪ್ರೆಗ್ನೆಂಟ್ ಇಲ್ದಿದ್ರೆ ನಾನು ಹೆಂಗಾದ್ರೂ ಬೇಕಾದರೆ ಎಲ್ಲಾದ್ರೂ ನಾನು ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ಎಲ್ಲಾದ್ರೂ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇನೆ ಹೆಂಗೂ ಇರ್ತಿದ್ವಿ. ಇದೊಂದಕ್ಕೋಸ್ಕರ ಇವಾಗ ಒದ್ದಾಡ್ತಾ ಇರೋದು ಅಷ್ಟೇ. ಇವಾಗ ಬಣತನ ಮಾಡೋಕ್ಕೆ ನನ್ನ ಗಂಡನೇ ಮಾಡ್ತಾರೆ ಬೇಕಾದರೆ. ಅದಕ್ಕೆ ಇವಾಗೇನು ಬಾಣ್ತನ ಮಾಡೋಕ್ಕೂ ಬೇಕಾದರೆ ಕೆಲಸದವ್ರು ಸಿಗ್ತಾರೆ. ದುಡ್ಡು ಒಂದು ಇಕ್ಕಂಡ್ರೆ ನೋಡ್ಕೊಂಡು ಹೋಗೋಕ್ಕೂ ಸ್ನಾನ ಮಾಡ್ಸೋಕ್ಕೂ ಎಲ್ಲ ಕೆಲಸದವ್ರು ಸಿಗ್ತಾರೆ. ಇವಾಗೇನು ನಿಮ್ಮ ಅಮ್ಮ ಏನೋ ತಿಳ್ಕೊಂಡೈತೆ ನಾನೇ ಮಾಡಬೇಕು ಅಂತ. ಬಾರೆ ಹಂಗೆ ಮಾಡಲಿಲ್ಲ ಅಂತಂದರೆ ಅಕ್ಕಪಕ್ಕದಾಗ ಯಾರಾದರೂ ಇರ್ತಾರೆ, ಯಾರಾದರೂ ನೋಡ್ತಿರ್ತಾರೆ. ಬಾರೆ ನಿಮ್ಮ ಅಮ್ಮನೇ ನೋಡ್ಬೇಕು ಅನ್ನೋದೇನಿಲ್ಲ. ಬಾ ನಮ್ಮ ಮನೆ ಹತ್ರ ಹೋಗೋಣ. ಬಾ ವರ್ಷ ಅವ್ರೂ ಕರ್ಕೊಂಡು ಬಂದು ಅಲ್ಲಿ ಕುಂಡ್ರಿಸ್ ಬಂದಿದ್ದೀನಿ ನಮ್ಮ ಮನೆ ಹತ್ರ. ಬಾರೆ ಸುಗುಣ ಹೋಗೋಣ. ಪಾಪ ನನಗೆ ನೋಡಿದ್ರೆ ಅಂದಂಗೆ ಆಗುತ್ತೆ. ನಿಮ್ಮ ಅಮ್ಮನಿಗೆ ಯಾಕಂಗೆ ಕರುಣೆ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂಗೆ ಮಾಡುತ್ತೋ ನಿಮ್ಮಮ್ಮ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಸಿಗ್ತಾರಮ್ಮ. ಹೋಗಳು ಬೇಡ ಸುಗುಣ ಪಾಪ. ಬಸ್ರಿಂಗ್ಸು ಇವನ್ ನೆಮ್ಮದಿಯಾಗಿರ್ಬೇಕು, ಏನು ಟೆನ್ಷನ್ ತಗೊಂಬಂಗೆ ಎಷ್ಟು ಖುಷಿಯಾಗಿರ್ಬೇಕು. ಇಂಥ ಸಮಯದಾಗೆ ಎಷ್ಟು ಕಷ್ಟ ಅನುಭವಿಸ್ಬೇಕು ಸುಗುಣ ನೀನು. ಹೌದು ನಾಗಕ್ಕ, ಏನು ಮಾಡಲಿ. ನನಗಂತೂ ತುಂಬ ಕಷ್ಟ. ಏನು ಮಾಡೋದು, ಎಲ್ಲ ಬಂದಿದ್ದೆಲ್ಲ ಅನುಭವಿಸ್ತಾ ಇರ್ಬೇಕಷ್ಟೇನೆ. ಏನು ಟೆನ್ಷನ್ ತೊಗೋಬೇಡ ಬಿಡು ಸುಗುಣ. ಆಗೋದೆಲ್ಲ ಆಗ್ಬಿಟ್ಟೈತೆ. ಸುಮ್ಮನೆ ಯಾಕೆ ಟೆನ್ಷನ್ ತಗೊಳಕ್ಕೆ ಹೋಗ್ತೀಯಾ? ಇವಾಗ ಬಾ ಎದ್ದು ಬಾ. ನಿಮ್ಮ ಅಮ್ಮನಿಗೆ ಒಂದಲ್ಲ ಒಂದು ದಿವಸ ಅಯ್ಯೋ ಅನಿಸುತ್ತೆ. ಅಯ್ಯೋ ನನ್ನ ಮಗಳು ಇಂಥ ಪರಿಸ್ಥಿತಿಲಿ ಇದ್ದಾಗ ನಾನು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ನಲ್ಲಪ್ಪ ಅಂತ ನಿಮ್ಮ ಅಮ್ಮನಿಗೆ ಅನ್ನಿಸ್ಬೇಕು. ಬಾ ಸುಮ್ಮನೆ ನಿನ್ನ ಗಂಡನ ಬ್ಯಾಗ್ ತಂದು ಹೊರಗಡೆ ಹಾಕೈತೆ, ಅದ್ರಲ್ಲಿ ಅವ್ರ ಬಟ್ಟೆ ಇದ್ದಾವೇನೋ ಸ್ವಲ್ಪ ನಿಮ್ಮದು ಅಲ್ಲೆಲ್ಲ ಹೆಂಗೂ ಇದ್ದಾವೆ ಅಂತೀಯ. ನೀವು ಮಾಡ್ಕೊಂಡು ತಿನ್ನೋ ಅಲ್ಲೆಲ್ಲ ಇಲ್ವಾ? ಬೇಕಾದ್ರೆ ತಂದು ನಮ್ಮ ಮನೇಲಿ ಹೆಂಗೆ ಮಾಡ್ಕೊಂಡು ತಿಂದಿರಂತೆ. ಬಾ ಹೆಂಗ ದೇವರು ಪರಮಾತ್ಮ ಎಲ್ಲರಿಗೂ ಕಾಪಾಡ್ತಿರ್ತಾನೆ. ಎಲ್ಲರಿಗೂ ಇದ್ದಾನೆ, ಒಳ್ಳೆಯವ್ರಿಗೂ ಇದ್ದಾನೆ, ಕೆಟ್ಟವ್ರಿಗೂ ಇದ್ದಾನೆ, ಎಲ್ಲರಿಗೂ ಇದ್ದಾನೆ ದೇವರು. ಏನು ಮಾಡೋದು ನಡಿ ಹೋಗೋಣ ಅಷ್ಟೇ. 9 ತಿಂಗ್ಳಿಗೆ ಬಿದ್ದಾಗ ಬರ್ತೀನಿ. ನನಗಂತೂ ನನ್ನ ಗಂಡನ ಬಿಟ್ಟು ಇರೋದಕ್ಕಾಗಲ್ಲಪ್ಪ. ನನ್ನ ಗಂಡನ ಬಿಟ್ಟು ನಾನು ಒಂದು ಕ್ಷಣನೂ ಇರೋದಿಲ್ಲ. ಅಲ್ಲೇ ಬಿಟ್ಟು ಅವಾಗ ಒಂದು ವಾರ 15 ದಿವಸ ಆಗಕ್ಕ ಅವಾಗ ಬಿಟ್ಟು ಎಷ್ಟು ಅನುಭವಿಸ್ತೆ ಹೇಳಕ್ಕ. ನನ್ನ ಗಂಡನ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಇರಲ್ಲಪ್ಪ. ನಮಗೆ ದುಡ್ಡು ಐತೆ, ಎಲ್ಲ ಐತೆ, ನಮ್ಗೆ ಇಲ್ಲಿ ನೆಮ್ಮದಿಲ್ಲ, ಅಲ್ಲೂ ನೆಮ್ಮದಿಲ್ಲ, ಇಲ್ಲೂ ನೆಮ್ಮದಿಲ್ಲ, ತವ್ರ ಮನೆಯಲ್ಲೂ ನೆಮ್ಮದಿಲ್ಲ, ಗಂಡನ ಮನೆಯಲ್ಲೂ ನೆಮ್ಮದಿಲ್ಲ. ನನ್ನ ಗಂಡ ಒಳ್ಳೆಯನಾಗತ್ಕಂತೂ ಪರವಾಗಿಲ್ಲ ಕಡೆ. ನನ್ನ ಗಂಡನು ಅಂತಾನೆ ಆಗಿದ್ರೆ ನಾನು ಇವತ್ತು ಏನು ಮಾಡಬೇಕಾಗಿತ್ತು ಇವಳೆ. ಇವತ್ತು ನನ್ನ ಗಂಡ ಒಳ್ಳೆಯವನಾಗಿರೋದಕ್ಕೆ ನಂದು ಇವತ್ತು ಪರಿಸ್ಥಿತಿ ಈ ಥರ ಐತೆ. ಅದೇನೆ ಬಾ ಕಟ್ಕೊಂಡು ಗಂಡ ಒಳ್ಳೆಯನಾದ್ರೆ ಸಾಕು. ಯಾವ ಅಪ್ಪಯ್ಯಮ್ಮನೂ ಬೇಡ, ತನ್ನ ಅತ್ತೆ ಮಾಮನೂ ಬೇಡ, ಯಾರೂ ಬೇಡ. ಬಾ ಕಟ್ಕೊಂಡು ಗಂಡ ಒಬ್ಬನ ಯಾವ್ದಾನಾದರೆ ಸಾಕು. ಇವಾಗ ವರ್ಷ ಅವರು ಚೆನ್ನಾಗಿ ನೋಡ್ಕೊಂತಾರೆ, ನಿನ್ನ ತುಂಬ ಇಷ್ಟಪಡ್ತಾರೆ, ನಿನಗೇನು ಬೇಕೋ ತಿನ್ನೋಕೆ ತಂದು ಕೊಡ್ತಾರೆ. ಎಷ್ಟು ಚೆನ್ನಾಗಿ ನೆನ್ನೆ ಬರಬೇಕಾದ್ರೆ ಸೂಪರ್ ಮಾರ್ಕೆಟಿಂದ ಬರಬೇಕಾದ್ರೆ ಅಯ್ಯೋ ನಮ್ಮ ಸುಗುಣನ್ಗೆ ಏನಾದರೂ ತಗೊಂಡೋಗ್ಬೇಕಾಗಿತ್ತು, ಅವಳು ಗೋಬಿ ತಿಂತೀನಿ ಅಂತಾಳೆ, ಅವಳು ಏನೇನೋ ತಿನ್ನಬೇಕು ಅಂತ ಆಸೆ ಪಡ್ತಾಳೆ, ತಗೊಂಡೋಗ್ಬೇಕಾಗಿತ್ತು ಅಂತ ಹೇಳಿ ಅವರು ಕೇಳ್ತಾಯಿದ್ರು. ನಾನು ಫೋನ್ ಮಾಡಿರಿ ವರ್ಷ ಅವರೇ ಫೋನ್ ಮಾಡಿ ಕೇಳ್ರಿ ಅಂದೆ. ವಿಜಿ ಇವತ್ತು ನನ್ನ ಗಂಡ ಒಳ್ಳೆಯನಾಗಿರೋದಕ್ಕೆ ಇವತ್ತು ನಾನು ಹಿಂಗಿದ್ದೀನಿ. ನಮ್ಮ ಅತ್ತೆ ಮಾವ, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲರೂ ನಮಗೆ ಸೇರೋದಿಲ್ಲ. ನಾವು ಹಂಗೆ ಮಾಡಿದ್ವಿ. ಅವ್ರು ಹೇಳ್ದಂಗೆ ಕೇಳಬೇಕೆಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ನಾವು ಅವ್ರು ಹೇಳ್ದಂಗೆ ಕೇಳಲ್ಲ ಅಂತ ನಾವು ಇದು ಮಾಡಿದ್ವಿ. ಏನು ಮಾಡಲಿ, ಹಿಂಗೆ ಕಣೆ. ಅಣ್ಣ ತಮ್ಮದ್ರು ಇದ್ದಾರೆ ಅಂದಮೇಲೆ ಯಾವುದಾದ್ರೂ ಒಂದು ಬರ್ತಾನೇ ಇರುತ್ತೆ ಕಣೆ. ಸುಮ್ಕಿರು ಅಳ್ಬೇಡ. ಯಾಕೆ ಬಸ್ರೆಂಗ್ಸು ಯಾಕೆ ಅಳ್ತೀಯ? ಸುಮ್ಮನೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಮನೆಯಾಗೆ ಇರೋದು ಕಲ್ಕೊಳ್ರಿ. ಹೆಂಗೂ ಕರಿತಾ ಇದ್ದಾಳೆ ವಿಜಯ್ ಬಾಯವ್ರಿಗೆ ಬೇರೆ ಕೊಡ್ತಾಳಂತೆ. ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರ, ನನಗೆ ನನ್ನ ಗಂಡನ ಬಿಟ್ಟಿರೋದಕ್ಕಾಗಲ್ಲ. ಇವಳೇನು ಹೇಳ್ತಾ ಇದ್ದಾಳೆ, ವಿಜಿ ನೀನು ಇಲ್ಲಿರು, ಅವ್ರು ಅಲ್ಲಿರ್ತಾರೆ ನಮ್ಮ ಮನೇಲಿ ಅಂತ ಹೇಳಿ. ಆದರೆ ನನ್ನ ಗಂಡನ ಬಿಟ್ಟಿರೋದಕ್ಕಾಗಲ್ಲ ನನಗೆ. ಅಲ್ಲೇ ಹೋಗ್ಬಿಟ್ಟು ನಾನು ಇರ್ತೀನಿ. ಆಮೇಲೆ 9 ತಿಂಗ್ಳಿಗೆ ಬಿದ್ಮೇಲೆ ಬಂದು ನಮ್ಮ ಅಮ್ಮವ್ರ ಮನೆಯಲ್ಲಿ ಒಂದು 5 ತಿಂಗಳವರೆಗೂ ಬಾಣತನ ಆಗೋವರೆಗೂ ಇದ್ದು ಆಮೇಲೆ ಬೇಕಿದ್ರೆ ಹೋಗ್ತೀನಿ. ಏನು ಮಾಡೋಕ್ಕಾಗುತ್ತೆ, ನಮಗಿಂಥ ಪರಿಸ್ಥಿತಿ ಬಂದೈತಿ ಇವಾಗ. ಅಯ್ಯೋ ದೇವ್ರೆ, ಇವಾಗ ಅಲ್ಲಿಗೆ ಹೋಗೋಕ್ಕೂ ಮುಖ ಇಲ್ಲ, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ನನಗಂತೂ. ಇಲ್ಲೂ ನಮ್ಮ ಅಮ್ಮರ ಮನೆಯಲ್ಲೂ ನಮ್ಮ ಅಮ್ಮನೂ ಸೇರ್ತಿಲ್ಲ. ಅಯ್ಯೋ ಎಲ್ಲಿರ್ಬೇಕು ಅಲ್ಲಿರ್ಬೇಕಪ್ಪ ದೇವ್ರ. ನಾವು ಅಲ್ಲಿ ಇದ್ದಿದ್ರೆ ನಮಗೇನೋ ಒಂಥರ ಒಂದು ಮರ್ಯಾದೆ ಇರೋದು. ಅಲ್ಲೂ ಜಗಳ ಮಾಡ್ಕೊಂಬಂದಿರೋದ್ರಿಂದ ಎಲ್ಲರ ಹತ್ರ ಸದ್ರ ಆಗ್ಬಿಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಚೆನ್ನಾಗಿದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.